ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೇಮ್ ನೆನ್ನೆ ವಿಡಿಯೋನೇ ಅನ್ಕೋಬೇಡ್ರಿ, ಬಟ್ ಇದು ಡಿಫ್ರೆಂಟ್ ಆಗಿದೆ. ಸೇಮ್ ರಿಂಗ್ ಬೀಡ್ ನ ಬಳಸಿ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡೋಣ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಬಂದಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸಿಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ರಿಂಗ್ ಬೀಡು ಮಧ್ಯದಲ್ಲಿ ಈ ರೀತಿಯಾಗಿ ಕ್ರಿಸ್ಟಲ್ ಬೀಡನ್ನ ಚೂಸ್ ಮಾಡ್ಕೊಂಡಿದೀನಿ. ಹಾಗೆ 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದೀನಿ. ನೋಡಿ, ನಾಟನ್ನ ಬ್ಯಾಕ್ ಸೈಡ್ಗೆ ಇಟ್ಕೊಂಡು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಲಾಕ್ ಮಾಡ್ತಿದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಸೇರಿಸಿ ಥ್ರೆಡ್ ಅನ್ನ ಕ್ರೋಶನ ಅದ್ರ ಪಕ್ಕದಲ್ಲೇ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಡಬಲ್ ಟೈಮ್ ಲಾಕ್ ಮಾಡ್ತಾ ಈ ಥ್ರೆಡ್ ಅನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಸೆಕ್ಯೂರ್ ಮಾಡಿದ್ದಾದ್ಮೇಲೆ ನಾನು 5 ಅಥವಾ 4 ಚೈನ್ಸ್, ನಾನು ಇವಾಗ ಇಲ್ಲಿ ಸದ್ಯಕ್ಕೆ 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಟೈಮ್ ಲಾಕ್ ಮಾಡ್ತಿದ್ದೀನಿ. ಈ ರೀತಿ ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ ನಾನೀಗ 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಬಟ್ಟೆಗೆ ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಇವಾಗ ನಾನು ಥ್ರೆಡ್ ಅನ್ನ ಹೊರಗಡೆ ಎಳೆದು ಬೀಡ್ಸ್ ಅನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ಸ್ ಅನ್ನ ಆಡ್ ಮಾಡಿಕೊಂಡು ಥ್ರೆಡ್ ಅನ್ನ ಲಾಕ್ ಮಾಡಿಕೊಂಡು ಆ ಬೀಡನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 3 ಚೈನ್ಸ್ ಹಾಕ್ತೇನೆ. ಬೀಡ್ ಹಾಕಕ್ ಮುಂಚೆನೂ ನಾನು 3 ಚೈನ್ಸ್ ಹಾಕೊಂಡಿದ್ದೆ. ಬೀಡ್ ಹಾಕಿ ಆದ್ಮೇಲೂ ಸಹ ನಾವು 3 ಚೈನ್ಸ್ ಅನ್ನ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಲಾಕ್, ಡಬಲ್ ಟೈಮ್ ಲಾಕ್ ಮಾಡ್ಕೋಬೇಕು. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ಮತ್ತೆ ನಾನು 4 ಚೈನ್ಸ್ ಹಾಕೊಳ್ತಾ ಇದ್ದೀನಿ. ಕುಚ್ಚಿಗೋಸ್ಕರ 1 2 3 4 ಚೈನ್ಸ್ ಹಾಕೊಂಡು ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ತಿದ್ದೀನಿ. ಎಲ್ಲೆಲ್ಲಿ ನಾವು ಕುಚ್ಚಾಕ್ತಿವೋ ಅಲ್ಲೆಲ್ಲ ನಾವು ಡಬಲ್ ಟೈಮ್ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ ಡಬಲ್ ಟೈಮ್ ಲಾಕ್, 4 ಚೈನ್ಸ್ ಡಬಲ್ ಟೈಮ್ ಲಾಕ್ ಮಾಡ್ಕೊಂತ ಬೇಸ್ ಲೈನ್ ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬೇಸ್ ಲೈನ್ ಎಂಡ್ ಆಗಿದೆ. ಆ ಎಂಡಿಂಗ್ ಅಲ್ಲಿ ನಾವು 4 ಚೈನ್ಸ್ ಬರೋ ತರ ಮಾಡ್ಕೊಂಡು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಕಂಟಿನ್ಯೂಷನ್ ಹೇಗಂದ್ರೆ 3 ಚೈನ್ಸ್ ಡಬಲ್ ಟೈಮ್ ಲಾಕು, 4 ಚೈನ್ಸ್ ಡಬಲ್ ಟೈಮ್ ಲಾಕು, 3 ಚೈನ್ಸ್ ಬೀಡ್ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು. ಎಂಡಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ ಬರುತ್ತೆ. ಬನ್ನಿ ಸೆಕೆಂಡ್ ಸ್ಟೆಪ್ ಫೈನಲ್ ಸ್ಟೆಪ್ಗೆ ಹೋಗೋಣ. ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ನೋಡಿ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಯಾವ ಬೀಡ್ ಆಡ್ ಮಾಡಿದೀನೋ ಅದೇ ಕಲರ್ ಬೀಡ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಡಬಲ್ ಟೈಮ್ ಲಾಕ್ ಏನ್ ಮಾಡಿದ್ವಿ ಅದ್ರ ಮಧ್ಯೆಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ ಆದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ನೋಡಿ, ಇಲ್ಲಿ ಏನು ನಾನು ಡಬಲ್ ಟೈಮ್ ಲಾಕ್ ಮಾಡಿದ್ದೆ ಆ ಲಾಕ್ ಮಧ್ಯದಲ್ಲಿ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಹಾಗೆ ಫಾಲೋ ಮಾಡ್ತಾ ಹೋಗಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ 3 ಚೈನ್ಸ್ ಏನ್ ಹಾಕೊಂಡಿದ್ದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾನೆ. ಹೀಗೆ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ಸ್ಟೆಪ್ ಸ್ಟಾರ್ಟ್ ಆಗತ್ತೆ. ಇಂಪಾರ್ಟೆಂಟ್ ಗಮನಿಸ್ಕೊಳ್ಳಿ. ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಂಡು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾನೆ. ಹೀಗೆ ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದ ಆದ್ಮೇಲೆ ನಾನು ಥ್ರೆಡ್ ಅನ್ನ ಹೊರಗಡೆ ಎಳಿತಾ ಇದ್ದೀನಿ. ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ.
ಈ ರೀತಿಯಾಗಿ ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 2 ಚೈನ್ಸ್ ಹಾಕ್ತೇನೆ. 2 ಚೈನ್ಸ್ ಹಾಕೊಂಡು ಇಲ್ಲಿ ಏನು ನಾನು ಟ್ರಿಬಲ್ ಕ್ರೋಶೆ ಹಾಕೊಂಡಿದ್ದೆ ಅದರ ಎಡ್ಜಿಗೆ ನಾನು ಇದನ್ನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿದಾಗ ನೋಡಿ ಬೀಡ್ ವಿತ್ ಪಿಕಾಟ್ ಈ ಥರ ಬರುತ್ತೆ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಇದೇ ರೀತಿ ಕ್ರೋಶೆ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ತಗೊಂಡು ಈ ರಿಂಗಿಂದ ಒಳಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡಿಕೊಂಡು ಈ ರೀತಿಯಾಗಿ ಒಂದು ಟ್ರಿಬಲ್ ಕ್ರೋಶೆ ಎಲ್ಲ ಕಂಬಗಳು ಒಂದೇ ಹೈಟ್ಗೆ ಬರೋ ಥರ ಯೂನಿಫಾರ್ಮ್ ಆಗಿ ಮಾಡ್ಕೋಬೇಕು. ಮತ್ತೆ ಟ್ರಿಬಲ್ ಕ್ರೋಶೆ ಮಾಡಿದಾದ್ಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕ್ಕೊಳ್ತೆ. 2 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಕ್ರೋಶೆ ಮೇಲಿಂದ 2 ಟೈಮ್ಸ್ ಥ್ರೆಡನ್ನು ಸುತ್ಕೋಬೇಕು. ಈ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡಿಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗುತ್ತೆ. ಥ್ರೆಡನ್ನು ಹೊರಗಡೆ ಎಳೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಬೀಡನ್ನು ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ 1 2 ಚೈನ್ಸ್ ಹಾಕ್ಕೊಂಡು ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತೇನೆ. ಇದೇ ರೀತಿ ನಾವು ಈ ಬೀಡ್ ಸುತ್ತ ನಾವು ಕಂಬಗಳನ್ನ ತ್ರಿಬಲ್ ಕ್ರೋಶೆ ಹಾಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು ಕಂಬಗಳನ್ನ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಟೋಟಲಿ 1 2 3 4 5 6 7 8 ಕಂಬಗಳನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿ ವೆರೈಟಿಯಾಗಿ ಟ್ರೆಂಡಿಂಗ್ ಡಿಸೈನ್ ಅಲ್ಲಿ ಇದೆ. ಅದಕ್ಕೋಸ್ಕರ ನಾನು ಕೂಡ ಟ್ರೈ ಮಾಡಿದೆ ಸೀರೆಗೆ, ನಿಮಗೂ ಹೇಳ್ಕೊಡೋಣ ಅಂತ ಈ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಈ 3 ಚೈನ್ಸ್ ಏನಿದೆ ಅದರ ಎಡ್ಜ್ಗೆ ನಾನು ಇದನ್ನು ಆರ್ಚನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಯೂನಿಫಾರ್ಮ್ ಆಗಿ ಎಷ್ಟು ಚಂದ ಬಂದಿದೆ ಅಂತ ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಈ ಡಿಸೈನು. ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಿದ್ದೀನಿ ಅಂದರೆ ಇಲ್ಲಿ ಡಬಲ್ ಟೈಮ್ ಲಾಕ್ ಏನು ಮಾಡಿದ್ದೆ ನೋಡಿ ಅಲ್ಲಿಗೆ ನಾನು ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ 1 2 3 4 ಇಲ್ಲಿ ನಾನು ಮಧ್ಯದಲ್ಲಿ ಲಾಕ್ ಮಾಡ್ತಿರೋದ್ರಿಂದ ಇಲ್ಲಿ ನೀವು ಒಂಚೂರು ಲೂಸ್ ಆಗಿ ಹಾಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ಡಬಲ್ ಟೈಮ್ ಲಾಕ್ ಮಾಡಬೇಕಾಗತ್ತೆ. 4 ಚೈನ್ಸ್ ಮೇಲೆ 4 ಚೈನ್ಸ್ ಈಕ್ವಲ್ ಆಗಿ ಬಂದ್ರೆ ಆಗೋದಿಲ್ಲ, ಈ ರೀತಿಯಾಗಿ ಸುಕ್ಕಾಗ್ಬಿಡುತ್ತೆ. ಅದಕ್ಕೆ ಒಂಚೂರು ಲೂಸ್ ಆಗಿ 4 ಚೈನ್ಸ್ ಅನ್ನ ನೀವು ಹಾಕೊಂಡ್ರೆ ಇಲ್ಲಿ ಡಬಲ್ ಟೈಮ್ ಲಾಕ್ ಮಾಡಿದ್ವಿ ಅದ್ರ ಮಧ್ಯದಲ್ಲಿ ನೀಟಾಗಿ ಲಾಕ್ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಈ 3 ಚೈನ್ಸ್ ಏನಿದೆ ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಪ್ಯಾಟರ್ನ್ ಬಂದು ಈ ರೀತಿಯಾಗಿ ಹಾಕೊಂಡಿದ್ದೀನಿ. ಸೆಕೆಂಡ್ ಆರ್ಚ್ ಬಂದು ನಾರ್ಮಲ್ ಬೀಡ್ಸ್ ಆ್ಯಡ್ ಮಾಡಿ ನಾನು ಕಂಬಗಳನ್ನ ಹಾಕೊಂಡು ಮಾಡ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಟೈಪ್ಸ್ ಆಫ್ ಆರ್ಚಸ್ ಅನ್ನ ಕಾಂಬಿನೇಷನ್ ಮಾಡಿ ಸೀರೆಗೆ ಹಾಕಿದೆ, ಅದನ್ನೇ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಬೀಡನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡಿಕೊಂಡು ಒಂದು ಕಂಬ ಮತ್ತೆ ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಆ ರಿಂಗ್ ಬೀಡಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು 1 ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾವು ಬೀಡ್ಸನ್ನು ಆ್ಯಡ್ ಮಾಡ್ತಾ ಈ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿನೂ ಸಹ ನಾನು 8 ಬೀಡಗಳನ್ನ ಆ್ಯಡ್ ಮಾಡಿಕೊಂಡು 9 ಕಂಬಗಳನ್ನ ಹಾಕ್ಕೊಳ್ತಾ ನಾನು ಈ ಆರ್ಚನ್ನು ನೀಟಾಗಿ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ನಾನು 8 ಬೀಡ್ಸನ್ನು 1 2 3 4 5 6 7 8 ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ಕಂಬಗಳನ್ನ ಮಾಡಿದಾದ್ಮೇಲೆ ಫೈನಲಿ ಇದನ್ನು ಸಹ ನಾನು 3 ಚೈನ್ಸ್ ನೆಕ್ಸ್ಟ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೇನೆ. ಲಾಕ್ ಮಾಡಿದಾಗ ನೋಡಿ ಈ ರೀತಿಯಾದ ಸ್ಮಾಲ್ ಆರ್ಚ್ ಒಂದು ಬೀಡ್ಸನ್ನು ರೆಡಿ ಆಗುತ್ತೆ. ಫಸ್ಟ್ ಬಂದು ಈ ರೀತಿಯಾಗಿದೆ. ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಬೇಕಂದ್ರೆ ಇದೇ ರೀತಿ 4 ಚೈನ್ಸ್ ಇಲ್ಲಿ ಡಬಲ್ ಟೈಮ್ ಲಾಕ್ ಮೇಲೆ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಅನ್ನ ಹಾಕೊಂಡು ಲಾಕ್ ಮಾಡ್ಕೊಂಡು ನೆಕ್ಸ್ಟ್ 3 ಚೈನ್ಸ್ ಮೇಲೆ ಲಾಕ್ ಮಾಡಿದಾದ್ಮೇಲೆ ಅಲ್ಲಿಂದ ರಿಂಗ್ ಬೀಡ್ಗೆ ಒಂದು ತ್ರಿಬಲ್ ಕ್ರೋಶೆ ಒಂದು ಬೀಡ್ ಆಡ್ ಮಾಡಿ 2 ಚೈನ್ಸ್ ಅನ್ನ ಹಾಕೊಂಡು ಲಾಕ್ ಮಾಡ್ತಾ 8 ಕಂಬಗಳನ್ನ ಅದೇ ರೀತಿ ಮಾಡ್ಕೊಬೇಕು. ಒಂದು ಈ ರೀತಿಯಾದ ಆರ್ಚ್ ಮಾಡಿದ್ರೆ ಇನ್ನೊಂದು ಈ ರೀತಿಯಾದ ಆರ್ಚ್ ಮಾಡಿಕೊಂಡು ನೀವು ಕಂಟಿನ್ಯೂಷನ್ ಮಾಡ್ಕೋಬೇಕು. ಬನ್ನಿ, ಇದು ಎಂಡಿಂಗ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ನಾನು ಲಾಕ್ ಮಾಡಿದಾದ್ಮೇಲೆ ಮತ್ತೆ ಡಬಲ್ ಟೈಮ್ ಲಾಕ್ ಏನ್ ಮಾಡಿದ್ದೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಆರ್ಚ್ ಅದಿದ್ರೆ ಇನ್ನೊಂದು ಆರ್ಚ್ ಇದೇ ರೀತಿ ಇರಬೇಕು, ಇಲ್ಲಾಂದ್ರೆ ನಾನು ಹೇಳ್ತೀನಿ ಸೀರೆಗೆ ಹೇಗೆ ಹಾಕಿದ್ದೀನಿ ಅಂತ. ನಾನು 2 ಟೈಪ್ ಹಾಕಿರೋದ್ರಿಂದ 2 ಟೈಪ್ ಆರ್ಚ್ಗಳನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, 4 ಚೈನ್ಸ್ ಹಾಕೊಂಡು ಫೈನಲಿ ಈ ಲಾಸ್ಟ್ ಇಲ್ಲಿ ಲಾಕ್ ಮಾಡಿದಾದ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು
ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವೆರಡು ಹೇಗೆ ಹಾಕೋದು ಅಂತ ನಿಮಗೆ ಗೊತ್ತಾಯ್ತಲ್ಲ. ಬೆನ್ನಿ ಸೀರೆಗೆ ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಸೀರೆಗೆ ಫೈನಲ್ ಆಗಿ ಈ ರೀತಿಯಾಗಿ ಹಾಕಿದ್ದೀನಿ. ಫಸ್ಟ್ ಆರ್ಚ್ ಬಂದು ಪಿಕೋ ಬೀಡ್ ಆರ್ಚ್, ನೆಕ್ಸ್ಟ್ ಪ್ಲೈನ್ ಆರ್ಚಸ್ 4 ಮತ್ತು ಪಿಕೋ ಬೀಡ್ ಆರ್ಚ್ 1, ಪ್ಲೈನ್ ಆರ್ಚಸ್ 4. ಈ ರೀತಿಯಾಗಿ ನಾನು ಡಿವೈಡ್ ಮಾಡಿಕೊಂಡು ಈ ಡಿಸೈನ್ನ ಟ್ರೇಸ್ ಮಾಡಿದ್ದೀನಿ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಬೇಬಿ ಕುಚ್ಚು 150 ಡಬಲ್ ಮಾಡಿದರೆ 300 ಎಳೆನ ಒಂದೊಂದು ಪಾರ್ಟಿಷನ್ಸ್ಗೂ ಕಲರ್ ಕಾಂಬಿನೇಷನಲ್ಲಿ ನಾನು ಈ ರೀತಿಯಾಗಿ ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹೀಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಮರೀದೆ ಲೈಕ್ ಕೊಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.